ಮಾಡ್ದಂತವ್ರನ್ನ ನಿಮಗೆ ತಾಕತ್ತಿದ್ಯಾ? ಇದು ನಾನು ಪೊಲೀಸ್ನವ್ರನ್ನೇ ಕೇಳ್ತೀನಿ, ನಿಮಗೆ ತಾಕತ್ತಿದ್ಯಾ? ನೋಡೋಣ, ನೆಕ್ಸ್ಟ್ ರಿವ್ಯೂ ಹಾಕುವಂತ ಒಂದು ಆಪ್ಷನ್ಸ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅಲ್ಲಿ ಫೋಕಸ್ ಮಾಡೋದು, ರಿಜೆಕ್ಷನ್ ಅಲ್ಲಿ ಫೋಕಸ್ ಮಾಡೋದೇ ಓನ್ಲಿ ದರ್ಶನ್ ಅವ್ರನ್ನ ಫೋಕಸ್ ಮಾಡಿದ್ದಾರೆ. ಅದು ಒಳಗಡೆ ಏನ್ ಅವ್ರು ಕಾಫಿ ಕುಡ್ಕೊಂಡು ಕೂತಿದ್ರು ಅನ್ನೋದಕ್ಕೆ ಒಂದು ಕೇಸ್ ಆಯ್ತಲ್ಲ, ಮೈನ್ ಅದನ್ನ ಫೋಕಸ್ ಮಾಡಿ ಅವರು ಈಸ್ ವೆರಿ ಪವರ್ಫುಲ್, ಈ ಸೆಲೆಬ್ರಿಟಿ ಸ್ಟೇಟಸ್ ಅದು, ಆಮೇಲೆ ಅವ್ರು ಹೊರಗಡೆ ಬಂದ್ರೆ ಹೊರಗಡೆ ಇದ್ರೆ ಇನ್ನ ಅದು ಪ್ರಭಾವ ಬೀರ್ತಾರೆ ಅನ್ನೋ ಒಂದನ್ನ ಫೋಕಸ್ ಮಾಡಿದ್ದಾರೆ. ಯಾರು ಫೇಸ್ ಅನ್ನು ಬೇಕಾದ್ರೂ ಹಾಕೊಂಡು, ನೀವು ಬೇಕಾದ್ರೆ ನನ್ನ ಜೊತೆ ಫೋಟೋ ಹೊಡ್ಕೊಂಡು ಹಾಕೊಂಡಿರ್ಬೋದು. ಹಂಗಂತ ಅಂದ ತಕ್ಷಣ ಅದನ್ನ ಮಾಡಿದವರೆಲ್ಲ ದರ್ಶನ್ ಫ್ಯಾನ್ಸ್ ಅಂತ ಹೇಳೋದು ಅದೆಲ್ಲ ಖಂಡಿತ ತಪ್ಪು. ನಿಮಗೆ ಅಷ್ಟೇ ನೈತಿಕತೆ ಇದೆಯಾ? ಬೇರೆ ಒಬ್ಬ ಸಾಮಾನ್ಯ ಜನಕ್ಕೂ ಕಮೆಂಟ್ಸ್ಗಳು ಕೊಡ್ತಾರೆ. ಇವಾಗ ಇಂಟರ್ವ್ಯೂ ಕೊಟ್ಟಿರ್ತೀನಿ, ನಂದಲ್ಲಿ ನೀವು 90% ನೋಡಿ ಕೆಟ್ಟದಾಗ ಬೈದಿರ್ತಾರೆ. ಪೊಲೀಸ್ನವ್ರಿಗೆ ಅಷ್ಟೊಂದು ತಾಕತ್ತು, ಅಷ್ಟೊಂದು ನೈತಿಕತೆ ಇದೆಯಾ? ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಮಧು ಮಾತಾಡ್ತಿರೋದು. ಸೊ ನನ್ನ ಜೊತೆ ಇವಾಗ ಪವಿತ್ರ ಗೌಡ ಅವರ ಪರ ವಕೀಲರಾದಂತಹ ಅಡ್ವೊಕೇಟ್ ಆದಂತಹ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನೆನ್ನೆ ಏನೆಲ್ಲ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಅದನ್ನು ಮತ್ತೆ ಹೇಳೋವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಅವ್ರನ್ನ ರಿಯಾಕ್ಷನ್ ಕೇಳಬೇಡ. ಸರ್ ನಮಸ್ತೆ. ಸರ್ ಈಗ ಆಯಿತು, ಏನೆಲ್ಲ ಆಯಿತು ಅಂತ ಗೊತ್ತು, ಬಟ್ ನೆಕ್ಸ್ಟ್ ಮುಂದಿನ ನಡೆ ಏನು ಸರ್ ಇವಾಗ? ಅಲ್ಲ, ಮುಂದಿನ ನಡೆ ಇವಾಗ ವಿ ನೆವರ್ ಎಕ್ಸ್ಪೆಕ್ಟೆಡ್ ಇದು ಆಗತ್ತೆ ಈ ಥರ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾವು ಅಂದ್ಕೊಂಡಿದ್ವಿ ಕಾನೂನಲ್ಲಿ ಒಂದು ಮಹಿಳೆಗೆ ಅಥವಾ ವೃದ್ಧರಿಗೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಾನೂನಲ್ಲಿ ಅದೇ ಆದ ಎಕ್ಸೆಪ್ಷನ್ಸ್ ಇರುತ್ತೆ. ಸೊ ಹಂಗಾಗಿ ಮೇ ಬಿ ಆ್ಯಸ್ ಎ ಲೇಡಿ ಇವ್ರಿಗೆ ಮೇ ಬಿ ಯಾವ ಕಾರಣಕ್ಕೂ ಈ ಥರ ಆಗೋದಿಲ್ಲ ಅಂತಲೇ ನಾವು ಅಂದ್ಕೊಂಡಿದ್ದು. ಬಟ್ ನಮ್ಗೆ ಆಶ್ಚರ್ಯ ಆಯಿತು, ಯಾವುದೇ ಥರ ಡಿಫ್ರೆನ್ಷಿಯೇಟೇ ಮಾಡಿಲ್ಲ ಅವರು. ಎಲ್ಲರನ್ನೂ ಒಂದೇ ರೀತಿಯಲ್ಲೇ ಸುಪ್ರೀಂ ಕೋರ್ಟು ಕನ್ಸಿಡರ್ ಮಾಡಿ ಎಲ್ಲರನ್ನೂ ಏಕಾಏಕಿ ರಿಜೆಕ್ಟ್ ಆಗಿದೆ. ಬಟ್ ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಈ ಥರ ಬಂದಿರೋದೇ ನಾವು ತಲೆ ಬಾಗಲೇಬೇಕಷ್ಟೆ. ಸೊ ನಾವು ಅಂದ್ಕೊಂಡಿದ್ದೀವಿ, ನೋಡೋಣ, ನೆಕ್ಸ್ಟು ರಿವ್ಯೂ ಹಾಕುವಂಥ ಒಂದು ಆಪ್ಷನ್ಸ್ ಇದೆ ಸುಪ್ರೀಂ ಕೋರ್ಟಲ್ಲಿ. ಬಟ್ ಅದು ಹಾಕೋದ್ರ ಬಗ್ಗೆ ಇನ್ನು ಸ್ಟಿಲ್ ವಿ ಆರ್ ಥಿಂಕಿಂಗ್, ಏನು ಮಾಡಬೇಕಾ ಬೇಡವಾ, ಜಸ್ಟ್ ಒಂದು ಸಲ ಕ್ಲೈಂಟ್ ಜೊತೆನೂ ಡಿಸ್ಕಷನ್ ಮಾಡಿ ಫರ್ದರ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಅಷ್ಟೇ. ಅಂದರೆ ಸರ್ ಇವಾಗ ರಿವ್ಯೂ ಅಂತ ಹೇಳಿದ್ರಿ, ರಿವ್ಯೂ ಅಂದರೆ ಏನು ಇಮಿಡಿಯೇಟಾಗಿ ಹಾಕ್ಬೋದಾ ಯೋಚನೆ ಮಾಡಿ? ಹಾಕ್ಬೋದು. ಬಿಕಾಸ್ ನಮ್ಮದು ಏನು ಕೊಟ್ಟಿದ್ವಿ ನಾವು, ನಮ್ಮದೇ ಆದ ರಿಟರ್ನ್ ಸಬ್ಮಿಷನ್ಸ್ ಏನು ಕೊಟ್ಟಿತ್ತು ಅಂದರೆ, ಲೈಕ್ ಸುಪ್ರೀಂ ಕೋರ್ಟಲ್ಲಿ ಬೇರೆ ಅಡ್ವೊಕೇಟ್ಸ್ ಇದ್ದರು, ನಮ್ದು ಇನ್ವಾಲ್ವ್ಮೆಂಟೇ ಇರಲಿಲ್ಲ. ಆ್ಯಂಡ್ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ನಾನು ಈ ಕೇಸಲ್ಲಿದ್ದೆ, ಮಿಡಲಲ್ಲಿ ನಾನು ಇರಲಿಲ್ಲ. ಎಗೇನ್ ನಾನು ಈ ಕೇಸ್ಗೆ ರೆಕಾರ್ಡಿಗೆ ಬಂದು ಜಸ್ಟ್ ಒಂದು 1.5 ಮಂತ್ ಅಷ್ಟೇ ಆಗಿತ್ತು. ನಾನು ಎಗೇನ್ ಪವಿತ್ರ ಅವರು ಎಗೇನ್ ನೀವೇ ಇರಬೇಕು ಅಂತೇಳಿ ಅಪ್ರೋಚ್ ಆಗಿ ಎಗೇನ್ ತಿರ್ಗಾ ನಾವು ಅವ್ರ ಕೇಸ್ ನಡೆಸೋದಕ್ಕೆ ಕೇಸ್ ತೊಗೊಂಡು ತಿರ್ಗಾ ಎಗೇನ್ 2 ಮಂತ್ಸ್ ಅಷ್ಟೇ ಆಗಿತ್ತು. ಸುಪ್ರೀಂ ಕೋರ್ಟ್ಗೆ ಅಷ್ಟೊತ್ತಿಗೆ ಆಲ್ರೆಡಿ ಅಪೀಲ್ ಹೋಗಿದ್ರು. ಅವರು ಅಲ್ಲಿ ಬೇರೆ ಅಡ್ವೊಕೇಟ್ಸ್ನ ಎಂಗೇಜ್ ಮಾಡಿದರು. ಯಾಕಂದ್ರೆ ಕರ್ನಾಟಕದಲ್ಲಿ ದರ್ಶನ್ಗಿರ್ಬೋದು ಅಥವಾ ಪವಿತ್ರ ಗೌಡ ಆಗಿರ್ಬೋದು ಹ್ಯಾಂಡಲ್ ಮಾಡಿದವ್ರು ಬೇರೆ, ಅಲ್ಲಿ ಹ್ಯಾಂಡಲ್ ಮಾಡಿದವ್ರು ಬೇರೆ. ಅದು ಅಲ್ಲಿ ಅದೇ ವಿ ನೆವರ್ ಎಕ್ಸ್ಪೆಕ್ಟೆಡ್, ಬಟ್ ಬ್ಯಾಡ್ ಲಕ್ ಅಷ್ಟೇ. ಒಂದು ಲಕ್ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಫೇತ್ ಕೂಡ ಅನಿಸುತ್ತೆ ಒಂದೊಂದು ಬಾರಿ. ಯಾಕಂದರೆ ಎಷ್ಟೋ ಕೇಸ್ಗಳಲ್ಲಿ ನಾವು ನೋಡಿದ್ದೀವಿ, ಕೆಲವೊಂದು ಕೇಸ್ಗಳಲ್ಲಿ ನೋಡಿ ಇವ್ರು ಹಣೆ ಬರನೇ ಚೆನ್ನಾಗಿಲ್ಲ ಅನ್ನೋದಕ್ಕೆ ಕೆಲವೊಂದು ಕೇಸ್ಗಳಲ್ಲಿ ಈವನ್ ಬೇಲ್ ರಿಜೆಕ್ಟ್ ಆದರೂ ಕೂಡ 2 ವೀಕ್ಸ್ 1 ಮಂತ್ಸ್ ಟೈಮ್ ಕೊಟ್ಟು ಸರೆಂಡರ್ ಆಗಿ ಅಂತ ಹೇಳ್ತಾರೆ. ಬಟ್ ಈ ಕೇಸಲ್ಲಿ ಇಮ್ಮಿಡಿಯೇಟ್ಲಿ 4th ವಿತ್ ಅಂತ ಮಾಡಿ ಇಮಿಡಿಯೇಟ್ಲಿ ಕಸ್ಟಡಿ ತೊಗೊಳಕ್ಕೆ ಆರ್ಡರ್ ಮಾಡಿದ್ರು. ಅದು ನಮಗೂ ಸ್ವಲ್ಪ ಬೇಜಾರಾಯಿತು. ಓಕೆ, ಅಷ್ಟು ಹೇಳ್ಬೋದು ಸರ್. ಇವಾಗ ಇಲ್ಲಿ ಈ ಕೇಸಲ್ಲಿ ಅಂದರೆ ಈಗ ಬೇಲ್ ಸಿಕ್ಕಿದ್ದಾದಮೇಲೆ ಏನೆಲ್ಲ ಮಿಸ್ಟೇಕ್ ಆಗಿರ್ಬೋದು? ಈ ಬೇಲ್ ಇಮಿಡಿಯೇಟ್ ಈ ಥರ ಕ್ಯಾನ್ಸಲ್ ಮಾಡೋದು ಒಂಥರ ಹೆಂಗಿತ್ತು ಅಂತಂದರೆ ಇಮಿಡಿಯೇಟ್ ಒಳಗಡೆ ಹೋಗಬೇಕು ಅನ್ನೋ ಥರ ಇತ್ತು. ಮಿಸ್ಟೇಕ್ ಅನ್ನೋದಕ್ಕಿಂತ ಮುಖ್ಯವಾಗಿ ಅಲ್ಲಿ ಫೋಕಸ್ ಮಾಡೋದು, ರಿಜೆಕ್ಷನಲ್ಲಿ ಫೋಕಸ್ ಮಾಡಿರೋದೇ ಓನ್ಲಿ ದರ್ಶನ್ ಅವ್ರನ್ನ ಫೋಕಸ್ ಮಾಡಿದ್ದಾರೆ. ಲೈಕ್ ಹೆಂಗೆ ಅಂದರೆ ಮೇಯ್ನ್ ಅವ್ರು ಏನು ಕನ್ಸಿಡರ್ ಮಾಡಿದ್ದಾರೆ ಅಂದರೆ, ಒಂದು ಅವರು ಜೈಲಲ್ಲಿ ಇರಬೇಕಾದ್ರೆ ಅದು ಒಳಗಡೆ ಏನು ಅವ್ರು ಕಾಫಿ ಕುಡ್ಕೊಂಡು ಕೂತಿದ್ರು ಅನ್ನೋದಕ್ಕೇನೊಂದು ಕೇಸ್ ಆಯ್ತಲ್ಲ, ಮೇಯ್ನ್ ಅದನ್ನು ಫೋಕಸ್ ಮಾಡಿ ಅವರು ಈಸ್ ವೆರಿ ಪವರ್ಫುಲ್, ಈ ಸೆಲೆಬ್ರಿಟಿ ಸ್ಟೇಟಸ್ಸು ಅದು, ಆಮೇಲೆ ಅವರು ಹೊರಗಡೆ ಬಂದರೆ ಹೊರಗಡೆ ಇದ್ದರೆ ಇನ್ನೂ ಅದು ಪ್ರಭಾವ ಬೀರ್ತಾರೆ ಅನ್ನೋ ಒಂದನ್ನ ಫೋಕಸ್ ಮಾಡಿದ್ದಾರೆ. ಜೊತೆಗೆ ಅವರು ಕೆಲವೊಂದು ಲೈನಪ್ಪಲ್ಲಿ ಅವ್ರು ಏನು ಹೆಲ್ತ್ ಇಟ್ಕೊಂಡು ಬಂದರು ಅನ್ನೋ ಥರ ಮಾಡಿ ಹೊರಗಡೆ ಬಂದು ಯಾವುದೇ ಥರ ಟ್ರೀಟ್ಮೆಂಟ್ಗಳು ತೊಗೊಂಡಿಲ್ಲ. ನೋಡಿದ್ರೆ ಅವರು ಆರಾಮಾಗಿ ಇದ್ದರು, ಶೂಟಿಂಗ್ ಮಾಡ್ತಾಯಿದ್ರು, ಅಲ್ಲಿ ಕೆಲವೊಂದು ಪಾರ್ಟೀಸಲ್ಲಿದ್ದರು ಅನ್ನೋ ಥರ ಎಲ್ಲ ಅದೊಂದು ಬಿಂಬಿತವಾಯಿತು. ಜೊತೆಗೆ ನಿಮ್ಗೆ ಗೊತ್ತಿದೆ ಅವ್ರ ಫ್ಯಾನ್ ಬೇಸ್ ಯಾವ ಥರ ಇದೆ ಅಂತ. ಅದು ತೋರಿಸೋ ರೀತಿ ನೀತಿಗಳು, ಅದು ಸೋಷಿಯಲ್ ಮೀಡಿಯಾ ಅನ್ನೋದು ಇಟ್ಸ್ ವೆರಿ, ಅದು ಸಮ್ಟೈಮ್ಸು ನೆಗೆಟಿವು ಕೂಡ ತೋರಿಸುತ್ತೆ, ಸಮ್ಟೈಮ್ಸು ಅದು ಪಾಸಿಟಿವು ಆಗುತ್ತೆ. ಹೇಳೋದನ್ನ ಇವತ್ತು ಹೀರೋ ಆಗಿರೋರು ನಾಳೆ ಝೀರೋ ಆಗ್ತಾರೆ. ಸೋಷಿಯಲ್ ಮೀಡಿಯಾ ಇವತ್ತು ಆ ಮಟ್ಟಕ್ಕೆ ಬೆಳೆದಿರೋದ್ರಿಂದ ಮೇ ಬಿ ಎಲ್ಲನೂ ಕೂಡ ಓವರಾಲ್ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗಿರ್ಬೋದು. ಮೇ ಬಿ ದರ್ಶನ್ ಫೋಕಸ್ ಆದಾಗ ಆಟೋಮೆಟಿಕ್ಕಾಗಿ ಬೇರೆ ಎಲ್ಲರಿಗೂ ಎಫೆಕ್ಟ್ ಆಗಿ, ರೈಟ್ ಟು ಲೆಫ್ಟಲ್ಲಿ ಇದ್ದವ್ರಿಗೆ ಫ್ರಂಟ್ ಬ್ಯಾಕಲ್ಲಿ ಇದ್ದವ್ರಿಗೂ ಎಫೆಕ್ಟ್ ಆಗಿದೆ ಅಷ್ಟೇ ಸರ್. ಈಗ ದರ್ಶನ್ ಕೇಸಲ್ಲಿ ಎಸ್ಪೆಷಲಿ ಈಗ ಮೀಡಿಯಾದಲ್ಲಿ ನೋಡಿರ್ಬೋದು, ಅವರ ಫ್ಯಾನ್ಸ್ ಮಾಡಿದಂಥ ಕೆಲವೊಂದು ಅವಾಂತರಗಳಾಗ್ಬೋದು, ಅಥವಾ ಅವ್ರು ಮಾಡಿರ್ಬೋದು, ಅವ್ರು ಹೆಸರು ಹೇಳ್ಕೊಂಡು ಬೇರೆಯವರೇ ಮಾಡಿರ್ಬೋದು. ಹೌದು, ಬಟ್ ಅದು ಎಲ್ಲೋ ಒಂದು ಕಡೆ ಇದಕ್ಕೆ ಇಲ್ಲ, ಖಂಡಿತ ಅದು ಆಗಿರಲ್ಲ. ಬಟ್ ನಾನು ಅಟ್ ದ ಸೇಮ್ ಟೈಮ್ ನಾನು ಹೇಳ್ತೀನಿ,
ಕೆಲವೊಬ್ಬರು ಸೆಲೆಬ್ರಿಟೀಸು ಇವಾಗ ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ರಮ್ಯಾ ಅವರು ಒಂದು ಕಂಪ್ಲೇಂಟ್ ಕೊಟ್ಟರು. ಹೌದು, ಅದನ್ನು ನಾನು ಡೈರೆಕ್ಟಾಗಿ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರು ಕಂಪ್ಲೇಂಟ್ ಕೊಟ್ಟರು, ಹೆಂಗೆ ಯಾವ ಥರ ಕಂಪ್ಲೇಂಟ್ ಕೊಟ್ಟರು ಅಂದರೆ ದರ್ಶನನ್ನೇ ಟಾರ್ಗೆಟ್ ಮಾಡಿ ಕೊಟ್ಟರು. ನನ್ನ ಪ್ರಕಾರ ಅದು ತಪ್ಪು. ಯಾರು ಫೇಸನ್ನು ಬೇಕಾದ್ರೂ ಹಾಕ್ಕೊಂಡು ನೀವು ಬೇಕಾದ್ರೆ ನನ್ನ ಜೊತೆ ಫೋಟೋ ಹೊಡ್ಕೊಂಡು ಹಾಕ್ಕೊಂಡಿರ್ಬೋದು. ಹೌದು, ಹಂಗಂತ ಅಂದ ತಕ್ಷಣ ಅದನ್ನು ಮಾಡಿದವರೆಲ್ಲ ದರ್ಶನ್ ಫ್ಯಾನ್ಸು ಅಂತ ಹೇಳೋದು ಅದೆಲ್ಲ ಖಂಡಿತ ತಪ್ಪು. ಎಲ್ಲ ಒಂದು ಕಡೆ ಅದು ಅವರು ಕೂಡ ಒಂದು ಸಲ ಪರ್ಸ್ನಲಿ ದರ್ಶನನ್ನೇ ಟಾರ್ಗೆಟ್ ಮಾಡಿದ್ರು ಏನೋ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಆ್ಯಂಡ್ ಇವಾಗ ಅವರು ಅದೇ ಕಾಂಗ್ರೆಸ್ಸಲ್ಲಿ ಒಬ್ಬರು ಮಾಜಿ ಅವರು ಸಂಸದೆ ಆಗಿದ್ದರಿಂದ ಆ ಪವರ್ಫುಲ್ ಯೂಸ್ ಮಾಡಿ ಅವರ ಪವರ್ನ ಯೂಸ್ ಮಾಡಿದ್ರಿಂದ ಇಮಿಡಿಯೇಟ್ಲಿ ಪೊಲೀಸ್ನವ್ರು ಕೂಡ ಆ್ಯಕ್ಟ್ ಮಾಡಿದ್ರು. ನಾನು ಇದೇ ಟೈಮಲ್ಲೇ ಪೊಲೀಸ್ನವ್ರನ್ನ ಕೂಡ ಕ್ವಶನ್ ಮಾಡ್ಬೋದು, ನಿಮಗೆ ಅಷ್ಟೇ ನೈತಿಕತೆ ಇದೆಯಾ? ಬೇರೆ ಒಬ್ಬ ಸಾಮಾನ್ಯ ಜನಕ್ಕೂ ಕಮೆಂಟ್ಸ್ಗಳು ಕೊಡ್ತಾರೆ. ಇವಾಗ ಇಂಟರ್ವ್ಯೂ ಕೊಟ್ಟಿರ್ತೀನಿ, ನಂದರಲ್ಲಿ ನೀವು 90% ನೋಡಿ ಕೆಟ್ಟದಾಗಿ ಬೈದಿರ್ತಾರೆ. ಪೊಲೀಸ್ನವ್ರಿಗೆ ಅಷ್ಟೊಂದು ತಾಕತ್ತು, ಅಷ್ಟೊಂದು ನೈತಿಕತೆ ಇದೆಯಾ? ಇವಾಗ ನನ್ನ ಕಮೆಂಟ್ಸ್ ಕೊಟ್ಟವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಅರೆಸ್ಟ್ ಮಾಡ್ತೀರಾ? ಮಾಡಲ್ಲ. ಮಾಡ್ತೀರಾ? ನಿಮ್ಗೆ ಅಷ್ಟೊಂದು ನೈತಿಕತೆ ಇದೆಯಾ? ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಈಗ ನಿಮಗೆ ಕಮೆಂಟ್ಸ್ ಮಾಡಿದವ್ರು ಮಾಡ್ತೀರಾ? ಫ್ಯಾನ್ಸ್ ಅಂತ ನಾವು ತಿಳ್ಕೊಬೇಕು. ಅಲ್ಲ, ಫ್ಯಾನ್ಸ್ ಬಿಡಿ, ಮಾಡ್ದಂಥವ್ರನ್ನ ನಿಮಗೆ ತಾಕತ್ತಿದೆಯಾ? ಇದು ನಾನು ಪೊಲೀಸ್ನವ್ರನ್ನೇ ಕೇಳ್ತೀನಿ, ನಿಮಗೆ ತಾಕತ್ತಿದೆಯಾ? ನೀವು ಕರ್ಕೊಂಡೋಗಿ ಅರೆಸ್ಟ್ ಮಾಡೋಷ್ಟು ತಾಕತ್ತು ಇದೆಯಾ? ಸಂಸದೆ ಅಂತ ಅಂದ ತಕ್ಷಣ ಅವ್ರಿಗೊಂಥರ ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟು ಆಕೆಗೆ ಒಂದೆರಡು ಯಾರೋ ಬೈದಿದ ತಕ್ಷಣ, ಆಕೆಗೆ ಕೆಟ್ಟದಾಗ ಕಳಿಸಿದ ತಕ್ಷಣ, ಒಂದು ಮೆಸೇಜನ್ನು ಕಳಿಸಿದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡೋದಲ್ಲದೆ ಅವ್ರನ್ನ ದರ್ಶನ್ ಫ್ಯಾನ್ಸ್ ಅಂತ ಬಿಂಬಿಸಿದ್ರಲ್ಲ, ಅದನ್ನು ನಾನು ಖಂಡಿತ ಒಪ್ಪಲ್ಲ. ಅದನ್ನು ಖಂಡಿತ ನಾನು ಖಂಡಿಸ್ತೇನೆ. ಬಟ್ ಆದರೂ ಎಲ್ಲೋ ಒಂದು ಕಡೆ ಆ ಥರ ಕಮೆಂಟ್ಸ್ ಮಾಡೋದು ತಪ್ಪು ಅಂತ ಅನ್ಸುತ್ತಲ್ಲ ಸರ್? ಅಲ್ಲ, ಕಮೆಂಟ್ಸ್ ಮಾಡೋದು ಖಂಡಿತವಾಗಿಯೂ ತಪ್ಪು. ನಾನೇನು ಅದನ್ನು ಸರಿ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಬೈತಾರೆ. ಇವಾಗ ಯಾವ ಲೆವೆಲ್ಗೆ ಬೈತಿರ್ತಾರೆ. ಇವಾಗ ನಂದು ವಿಡಿಯೋ ನೋಡಿದಾಗ ನಾನು ಹೇಳೋದು, ನಮ್ಮನ್ನು ಕಾಲು ಎಳೆಯೋರು ನನ್ನ ಕಾಲು ಕೆಳಗೆ ಅಂದ್ಕೊತೀನಿ. ನಮ್ಮನ್ನು ಯಾರಾದರೂ ಬೈತಾ ಇದ್ದರೆ ನಾನು ಅಂದ್ಕೊಳ್ತೀನಿ, ನಿನ್ನ ಯೋಗ್ಯತೆ ಇಷ್ಟೇ ಅಂದ್ಕೊಳ್ತೀನಿ, ಸುಮ್ಮನಾಗಿ ಹೋಗ್ತೀನಿ. ಕಂಪ್ಲೇಂಟ್ ಕೊಡ್ಬೋದು. ಆ್ಯಸ್ ಎ ಲಾಯರ್ ರಮ್ಯಾಗಿಂತ ಲೀಗಲ್ಲಾಗಿ ಜಾಸ್ತಿ ನಾವು ಕೂಡ ಮೂವ್ ಆಗ್ಬೋದು, ಬೇರೆ ಥರ ಎಲ್ಲ ಮೂವ್ ಆಗ್ಬೋದು. ಪೊಲೀಸ್ ಕಂಪ್ಲೇಂಟ್ ತೊಗೊಂಡಿಲ್ಲ ಅಂದರೆ ಒಂದು ಕೋರ್ಟಲ್ಲಿ ಒಂದು PCR ಹಾಕ್ಕೊಳ್ತೀವಿ, ಬೇಕಾದ್ರೆ FIR ಮಾಡಿಸ್ತೀನಿ, ಎಲ್ಲ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ಇಗ್ನೋರೆನ್ಸ್ ಇಸ್ ಬೆಸ್ಟ್ ಮೆಡಿಸಿನ್. ಸಮ್ಟೈಮ್ಸ್ ನಾವೇನಾಗುತ್ತೆ ಇಗ್ನೋರ್ ಮಾಡಬೇಕು. ಯಾಕಂದರೆ ಕೆಲವೊಂದಕ್ಕೆ ನಾವು ಆಯಿತು ಸರ್, ರಮ್ಯಾ ಬಗ್ಗೆ ಯಾವತ್ತೂ ಏನು ಕೆಟ್ಟದಾಗ ಮಾತಾಡಿಲ್ವಾ? ನಮಗೆ ಮಾತಾಡಿದ್ದಾರೆ. ಅವರ ಪರ್ಸ್ನಲ್ ವಿಚಾರಗಳು ಇಟ್ಕೊಂಡು ಎಷ್ಟು ಕಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಅವ್ರು ಎಲೆಕ್ಷನ್ ನಿಂತ ಕಮೆಂಟ್ಸ್ ಕೊಟ್ಟಿದ್ದಾರೆ. ಇನ್ನು ಬೇರೆ ವಿಚಾರಗಳಲ್ಲೆಲ್ಲ ಬಹಳ ಕಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಅವ್ರು ಇನ್ನೂ ಯಾಕೆ ಮದುವೆ ಆಗಿಲ್ಲ ಅನ್ನೋದು ವಿಚಾರವಾಗಿ ಕಮೆಂಟ್ಸ್ಗಳು ಕೊಟ್ಟಿರ್ತಾರೆ. ಹಂಗಂತ ಅಂದ್ಬಿಟ್ಟು ಕೆಟ್ಟ ಕಮೆಂಟ್ಸ್ ಕೊಟ್ಟು ಅವ್ರು ಎಲ್ಲರೂ ದರ್ಶನ್ ಫ್ಯಾನ್ಸ್ ಅಂತ ಅನ್ನೋ ರೀತಿ ತೋರಿಸಿದ್ದು, ಪ್ರೊಜೆಕ್ಟ್ ಮಾಡಿದ್ದು ಖಂಡಿತ ತಪ್ಪು. ಅದಕ್ಕೆ ತಕ್ಕನಾಗಿ ಟ್ವೀಟ್ ಮಾಡೋದು ಬೇರೆ, ಅದಕ್ಕೆ ತಕ್ಕನಾಗಿ ಸ್ಟೋರೀಸ್ ಹಾಕೋದು, ಇವೆಲ್ಲ ಮಾಡಬಾರ್ದು. ಪರ್ಸ್ನಲಿ ನಿಮ್ದು ಏನಾದರೂ ಇತ್ತು ಅಂದರೆ ಅದೇನು ಹೇಳ್ತಾರಲ್ಲ, ಹಳ್ಳಕ್ಕೆ ಬಿದ್ದಾಗ ಆಳ್ಗೊಂದು ಕಲ್ಲು ಅಂತ, ಅದನ್ನು ಮಾಡೋಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಒಂದು ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನು ಆ್ಯಂಡ್ ಪರ್ಸ್ನಲ್ ರಿಕ್ವೆಸ್ಟ್ ಕೂಡ. ಒಬ್ಬ ಮನುಷ್ಯ ಕೆಳಗಡೆ ಬಿದ್ದಾಗ ಸಾಧ್ಯ ಆದರೆ ಕೈ ಕೊಟ್ಟು ಎತ್ತಕ್ಕೆ ಪ್ರಯತ್ನ ಪಡಬೇಕೇ ವಿನಃ ಅವ್ರನ್ನ ಇನ್ನೊಂಚೂರು ತುಳಿಯೋ ಪ್ರಯತ್ನ ಪಡಬಾರ್ದು. ಮತ್ತು ಇಲ್ಲಿ ನಡೀತಾ ಇರೋದು ಮಾತ್ರ ತುಳಿಯುವಂಥದ್ದೇ. ಇವನು ಹೋದರೆ ಸಾಕು ಇನ್ನೊಂದಷ್ಟು ಜನನ್ನ ಬೇರೆ ಥರ ಎದ್ದೇಳ್ಬೋದು ಅಂತ ತುಂಬ ಜನ ಹಾಲು ಕುಡಿದಿರ್ತಾರೆ, ಇದಂತೂ ಸತ್ಯ.